Hello, my dear children. Good evening. Welcome to Biostudy Made Easy channel. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಬಯಾಲಜಿಯಲ್ಲಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಹೇಳ್ತಾ ಇದ್ದೀನಿ. ದಟ್ ಆಗಸ್ಟಲ್ಲಿ ನಿಮಗೆ ಅಪ್ಕಮಿಂಗ್ ಟೆಸ್ಟ್ ಇದೆ, ಅದಕ್ಕೋಸ್ಕರ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಚಾಪ್ಟರ್ ವೈಸ್ ಕ್ವೆಶನ್ಸ್ಗಳಿದಾಗಿರುತ್ತೆ. ದಟ್ ಈಸ್ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 2-3 ಮಾರ್ಕ್ನ ಕ್ವೆಶನ್ಸ್, 5 ಮಾರ್ಕ್ನ ಕ್ವೆಶನ್ಸ್ ಎಲ್ಲದನ್ನು ನಾನಿವಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಫಸ್ಟ್ ಚಾಪ್ಟರ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಯಾಕಂದರೆ ಸಾಕಷ್ಟು ಸೆಕೆಂಡ್ PUC ರಿಲೇಟೆಡ್ CET ನೀಟ್ನ ರಿಲೇಟೆಡ್ ವೀಡಿಯೋಸ್ಗಳು ಚಾನಲಲ್ಲಿ ಈಗಾಗಲೇ ಅವೈಲೇಬಲ್ ಇದೆ. ಚಾಪ್ಟರ್ಸ್ನ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಒನ್ ಶಾರ್ಟ್ ವೀಡಿಯೋಸ್ ಆ್ಯಂಡ್ ಸ್ಟಡಿ ಪ್ಲ್ಯಾನ್, ಆಲ್ ದೀಸ್ ಥಿಂಗ್ಸ್ ಆರ್ ಆಲ್ರೆಡಿ ಅಪ್ಲೋಡೆಡ್ ಇನ್ ದ ಚಾನಲ್. ಇನ್ನು ಮುಂದೆ ಬರುವಂಥ ನಿಮ್ಮ ಎಕ್ಸಾಮ್ಸ್ಗೂ ಕೂಡ ನಾನು ಸ್ಟಡಿ ಪ್ಲ್ಯಾನ್ಗಳನ್ನು, ಸ್ಟ್ರಾಟಜಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಜಾಯಿನ್ ಟು ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಈ ಏನು ನಾನಿಲ್ಲಿ PDF ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಅವುಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನೋಟ್ಸ್ ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಹ್ಯಾಂಡ್ ರಿಟನ್ ನೋಟ್ಸ್ ಆಗಿರಬಹುದು ಅಥವಾ ದ ನೋಟ್ಸ್ ದಟ್ ಐ ಹ್ಯಾವ್ ಕ್ರಿಯೇಟೆಡ್ ಆಗಿರ್ಬೋದು. ಸೊ ಹಾಗಾಗಿ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆದ್ರಿ ಅಂತಂದರೆ ನೀವು ಅದರ ಉಪಯೋಗನ ಪಡ್ಕೊಳ್ಬಹುದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ತಿಳಿಸಿ ಇದ್ರ ಬಗ್ಗೆ. ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಾಕಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇದರಿಂದ ಹೆಲ್ಪ್ ಆಗುತ್ತೆ. ವೀಡಿಯೋಸ್ಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳೋದ್ರಿಂದ, ಸ್ಟ್ರಾಟಜಿ ವೀಡಿಯೋಸ್ಗಳಿಂದ. ವಿಡಿಯೋ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ನಿಮ್ಮ ಮೇನ್ ಎಕ್ಸಾಮ್ಗಾಗಿರ್ಬೋದು, ಟೆಸ್ಟಿಗಾಗಿರ್ಬೋದು, ಹೈಲಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಹೈಯೆಸ್ಟ್ ವೇಟೇಜನ್ನು ಹೊಂದಿರುವಂಥ ಚಾಪ್ಟರ್ ಆಗಿದೆ. ಇದರಲ್ಲಿ ನಿಮಗೆ 1 ಮಾರ್ಕ್ ಕ್ವೆಶನ್ ಯಾವ ಥರ ಬರುತ್ತೆ, ಲೈಕ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಯಾವ ಟಾಪಿಕ್ ಮೇಲೆ ಹೆಚ್ಚಾಗಿ ಕೇಳ್ತಾರೆ ಅಂತ ನೋಡೋದಾದರೆ ಫಂಕ್ಷನ್ಸನ್ನು ನೋಡ್ಕೊಳ್ಬೇಕಾಗುತ್ತೆ. ಆಫ್ ಫಿಲಿಫಾರ್ಮ್ ಅಪ್ಯಾರಟಸ್, ಟೆಪೆಟಮ್, ನ್ಯೂಸಿಲಸ್, ಸೈನರ್ಜಿಡ್ಸ್. ಓಕೆ, ಇದರ ಫಂಕ್ಷನ್ಸ್ ಮೇಲೆ ನಿಮಗೆ ಕ್ವೆಶನ್ ಬರುತ್ತೆ. ಆ್ಯಂಡ್ ಫರ್ಟಿಲೈಸೇಷನ್ ಆದ ನಂತರ ಫ್ಲವರ್ನ ಯಾವ ಪಾರ್ಟ್ ಏನಾಗಿ ಡೆವಲಪ್ ಆಗುತ್ತೆ ಅಂಥೇಳಿ. ಫಾರ್ ಎಕ್ಸಾಂಪಲ್, ಇವಾಗ ಓವರಿ ಏನಾಗಿ ಡೆವಲಪ್ ಆಗುತ್ತೆ, ಓವರಿ ಡೆವಲಪ್ಸ್ ಇಂಟು ಫ್ರೂಟ್, ಓವ್ಯೂಲ್ ಡೆವಲಪ್ಸ್ ಇಂಟು ಸೀಡ್, ವಾಲ್ ಆಫ್ ಓವರಿ ಡೆವಲಪ್ಸ್ ಇಂಟು ಪೆರಿಕಾರ್ಪ್, ಆ್ಯಂಡ್ ಇಂಟೆಗ್ಯುಮೆಂಟ್ಸ್ ಡೆವಲಪ್ ಇಂಟು ಸೀಡ್ ಕೋಟ್. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಯಾವುದಾದ್ರೂ ಒಂದ್ರ ಮೇಲೆ ನಿಮಗೆ ಕ್ವಶನ್ ಬರಬಹುದು, ರೈಟ್. ಆ್ಯಂಡ್ ಆರ್ಗ್ಯಾನಿಕ್ ರೆಸಿಸ್ಟೆಂಟ್ ಮಟೀರಿಯಲ್ ಪ್ರೆಸೆಂಟ್ ಇನ್ ಎಕ್ಸೈನ್ ಆಫ್ ದ ಪೋಲನ್ ಗ್ರೇನ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್ ಇದಾಗಿದೆ, ದಟ್ ಈಸ್ ಸ್ಪೋರೋಪೊಲಿನಿನ್. ಓಕೆ, ಸೊ ದಿಸ್ ಈಸ್ ದ ಆರ್ಗ್ಯಾನಿಕ್ ರೆಸಿಸ್ಟೆಂಟ್ ಮಟೀರಿಯಲ್. ಆ್ಯಂಡ್ ಇದ್ರ ಮೇಲೆ ಬೇರೆ ತರಹ ಕ್ವಶನ್ನು ಬರುತ್ತೆ ನಿಮಗೆ 2 ಮಾರ್ಕ್ಸ್ದು. ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಟೈಪ್ ಆಫ್ ಪಾಲಿನೇಷನ್ ದಟ್ ಬ್ರಿಂಗ್ಸ್ ಜೆನೆಟಿಕಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಇದಕ್ಕೆ ನೀವು ಟೈಪ್ಸ್ ಆಫ್ ಪಾಲಿನೇಷನನ್ನು ನೋಡ್ಕೊಂಡ್ರಿ ಅಂತಂದರೆ ಡಿಫರೆಂಟ್ ಪೋಲನ್ ಗ್ರೇನ್ಸನ್ನು ತೊಗೊಂಡು ಬರುವಂಥದ್ದು, ಜೆನೆಟಿಕಲಿ ಡಿಫ್ರೆಂಟ್ ಪೋಲನ್ ಗ್ರೇನ್ಸನ್ನು ತೊಗೊಂಡ್ಬರುವಂಥದ್ದನ್ನು ನಾವು ಏನಂತ ಕರಿತೀವಿ, ದಟ್ ಈಸ್ ಆಟೋಗೆಮಿನಾ, ಗಿಟಿನೋಗೆಮಿನಾ, ಝೀನೋಗೆಮಿನಾ, ಲೈಕ್ ದಿಸ್. ಸೊ ದ ಆನ್ಸರ್ ಈಸ್ ಝೀನೋಗೆಮಿ. ಓಕೆ, ಸೊ ಇದಕ್ಕೆ ಆನ್ಸರ್ ಝೀನೋಗೆಮಿ. ನಿಮಗೆ ಪಾಲಿನೇಷನ್ನ ವಿಡಿಯೋಸ್ ಆಗಿರ್ಬೋದು, ಅದರ ಕುರಿತಾದಂಥದ್ದು, ಅಥವಾ ಫುಲ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಫುಲ್ ಚಾಪ್ಟರ್ನದ್ದು ಟಾಪಿಕ್ ವೈಸ್ ಚಾನಲಲ್ಲಿ ಈಗಾಗಲೇ ಅವೈಲೇಬಲ್ ಇದೆ. ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ಅರ್ಥ ಮಾಡ್ಕೊಳ್ಬೋದು. ಇವನ್ ನಿಮಗೆ ನೋಟ್ಸ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ಈ ಎಲ್ಲದಕ್ಕೂ ಆನ್ಸರ್ಸ್ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಪ್ಲಾಯ್ಡಿ ಕಂಡೀಷನ್, ಸೊ ಇದನ್ನು ಕೇಳ್ತಾರೆ. ಎಗ್ ಸೆಲ್ಲಲ್ಲಿ ಯಾವ ಪ್ಲಾಯ್ಡಿ ಇರುತ್ತೆ ಅಂದರೆ ದಿಸ್ ಈಸ್ ಹ್ಯಾಪ್ಲಾಯ್ಡ್, ಹೌದಾ. ಸೊ ಹ್ಯಾಪ್ಲಾಯ್ಡ್ ಇರುತ್ತೆ. ಆ್ಯಂಟಿಪೋಡಲ್ಸ್ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಸೈನರ್ಜಿಡ್ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಆ್ಯಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ PEN ಏನಿದೆಯಲ್ಲ, ಸೊ ದಿಸ್ ಈಸ್ ಟ್ರಿಪ್ಲಾಯ್ಡ್ ಇನ್ ನೇಚರ್. ಓಕೆ, ಅಂದರೆ ಅವ್ರು ಯಾವುದಾದ್ರೂ ಒಂದನ್ನು ಕೊಡ್ಬೋದು ಅಥವಾ ಆಪ್ಷನ್ಸ್ ಕೊಡ್ಬೋದು, ಯಾವ್ದು ಇದರಲ್ಲಿ ಹ್ಯಾಪ್ಲಾಯ್ಡ್ ಇದೆ, ಯಾವ್ದು ಇದರಲ್ಲಿ ಟ್ರಿಪ್ಲಾಯ್ಡ್ ಇದೆ ಅಂತ ಹೇಳಿ. ಸೊ ಅದಕ್ಕೆ ನೀವು ಇದನ್ನು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಝೈಗೋಟ್ ಕೊಟ್ಟರು ಅಂತಂದರೆ ಝೈಗೋಟ್ ಈಸ್ ಡಿಪ್ಲಾಯ್ಡ್, ಹೌದಾ. ನೆಕ್ಸ್ಟ್, ಇದಷ್ಟೇ ಬರುತ್ತೆ ಅಂತ ಅಲ್ಲ 1 ಮಾರ್ಕ್ನದ್ದು. ಸೊ ಇವುಗಳನ್ನು 1 ಮಾರ್ಕಲ್ಲೇ ಕೇಳ್ತಾರೆ ನಿಮಗೆ ಹೆಚ್ಚಾಗಿ. ಸೊ ಹಾಗಾಗಿ ಹೇಳಿದೆ. ಇನ್ನು ಉಳಿದಿರುವಂಥದ್ದು 2 ಮಾರ್ಕ್ನಲ್ಲೂ ಕೂಡ ನಿಮಗೆ ಅದನ್ನು ಕೂಡ 1 ಮಾರ್ಕಲ್ಲಿ ಯಾವುದೋ ಒಂದು MCQನೋ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ತರಹ ಕೇಳ್ಬೋದು. ಸೊ ನಾವು 2 ಮಾರ್ಕ್ನ ಕ್ವೆಶನ್ಸ್ ಏನು ಕೇಳ್ತಾರೆ ಅಂತಂದರೆ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ. ಸೊ ಇದರಲ್ಲಿ ವಾಟರ್ ಪಾಲಿನೇಷನ್ ಆಗುತ್ತೆ, ಯಾವ ತರಹ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ 2 ಅಥವಾ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಇನ್ನು ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಗಿಟಿನೋಗೆಮಿ ಆ್ಯಂಡ್ ಝೀನೋಗೆಮಿ ಅಂತ ಕೇಳ್ಬೋದು, ಅಥವಾ ಆಟೋಗೆಮಿ ಆ್ಯಂಡ್ ಗಿಟಿನೋಗೆಮಿ, ಆಟೋಗೆಮಿ ಆ್ಯಂಡ್ ಝೀನೋಗೆಮಿ ಅಂತ ಕೇಳಬಹುದು 2 ಮಾರ್ಕ್ಸಿಗೆ. ಫಾಲ್ಸ್ ಫ್ರೂಟ್ಸ್ ಅಂದ್ರೇನೋ ಅದಕ್ಕೆ ಎಕ್ಸಾಂಪಲ್. ಇದನ್ನು ನಿಮಗೆ MCQನಲ್ಲೂ ಕೇಳ್ತಾರೆ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಇದನ್ನು ಕೇಳ್ತಾರೆ. ಅಂದರೆ ಇದರಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಫಾಲ್ಸ್ ಫ್ರೂಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಪಾಲಿಎಂಬ್ರಿಯಾನಿ, ಪಾರ್ಥಿನೋಕಾರ್ಪಿಕ್ ಅಥವಾ ಅಪೋಮಿಕ್ಸಿಸ್, ಈ ತರಹ ಕೇಳ್ಬೋದು. ಓಕೆ, ಹಾಗಾಗಿ ನೋಡ್ಕೊಂಡಿರ, ಅಥವಾ ಅವ್ರು ಡೆಫಿನೇಷನ್ ಕೊಟ್ಬಿಟ್ಟು ಇದು ಯಾವುದರ ಡೆಫಿನೇಷನ್ ಅಂತ ಈ ತರಹ ಕೇಳ್ತಾರೆ. ಸೊ ಅಪೋಮಿಕ್ಸಿಸಿಗೆ ಎಕ್ಸಾಂಪಲ್, ಪಾಲಿಎಂಬ್ರಿಯಾನಿಗೆ ಎಕ್ಸಾಂಪಲ್, ಆಲ್ಬುಮಿನಸ್ ಸೀಡ್ಸಿಗೆ ಎಕ್ಸಾಂಪಲ್ ನೋಡ್ಕೊಳ್ಳಿ. ನಾನ್ ಆಲ್ಬುಮಿನಸ್ ಸೀಡ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್.
ಇನ್ನು ಸ್ಪೋರೋಪೊಲಿನಿನ್ ಇಟ್ ಈಸ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಕರಿತೀವಿ. ಯಾಕೆ ಅಂತಂದರೆ ನೀವು ಬರಿಬೇಕು, ಇದು ಪೋಲನ್ ಗ್ರೇನ ಎಕ್ಸೈನಲ್ಲಿ ಆಗಿರುತ್ತೆ ಆ್ಯಂಡ್ ಇದು ಯಾವುದೇ ಎಂಜೈಮಿಂದ ಡಿಗ್ರೇಡ್ ಆಗೋದಿಲ್ಲ ಅಂತ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಎಮ್ಯಾಸ್ಕ್ಯುಲೇಷನ್, ಹೌ ಇಟ್ ಹೆಲ್ಪ್ಸ್ ದ ಪ್ಲಾಂಟ್ ಬ್ರೀಡರ್ಸ್. ಇದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನಲ್ಲಿ ಬರುವಂಥ ಸ್ಟೆಪ್ ಆಗಿದೆ. ನಾವು 3 ಮಾರ್ಕ್ನ ಕ್ವೆಶನ್ಸ್ ನೋಡೋದಾದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಸೊ 4 to 5 ನೀವು ಬರಿಬೇಕಾಗತ್ತೆ ಕ್ಯಾರೆಕ್ಟರ್ಸ್ನ. ಇದನ್ನು 5 ಮಾರ್ಕ್ಸಲ್ಲೂ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ. ಆ್ಯಂಡ್ 3 ಅಡ್ವಾಂಟೇಜಸ್ ಆಫರ್ಡ್ ಬೈ ಸೀಡ್ಸ್ ಟು ಎಂಜಿಯೋಸ್ಪರ್ಮ್ಸ್. ಆ್ಯಂಡ್ ಪಾಲಿನೇಷನ್ ಅಂದರೆ ಏನು, ಟೈಪ್ಸ್ ಆಫ್ ಪಾಲಿನೇಷನನ್ನು ಬರಿಬೇಕಾಗುತ್ತೆ. ಆಟೋಗೆಮಿ ಅಂದರೆ ಏನು, 2 kinds ಆಫ್ ಫ್ಲವರ್ಸ್ ದಟ್ ಎಕ್ಸಿಬಿಟ್ ಆಟೋಗೆಮಿ. ಸೊ ಇದಕ್ಕೆ ಆನ್ಸರ್ ಏನು ಅಂತಂದರೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಮತ್ತು ಚಾಸ್ಮೋಗ್ಯಾಮಸ್ ಫ್ಲವರ್ಸ್. ಓಕೆ, ಇವೆರಡು ಆಟೋಗೆಮಿಯನ್ನು ಎಕ್ಸಿಬಿಟ್ ಮಾಡುವಂಥ ಫ್ಲವರ್ಸ್ ಆಗಿದೆ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಅಂದ್ರೇನು, ಅದರ ಸಿಗ್ನಿಫಿಕೆನ್ಸ್ ಏನು, ಅಂದರೆ ಅದರ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ಬೋದು. ಅಥವಾ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಯಾವಾಗಲೂ ಆಟೋಗ್ಯಾಮಸ್ಸೇ ಆಗಿರುತ್ತೆ, ಯಾಕೆ ಅಂತ ಕೇಳಬಹುದು. ಓಕೆ, ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಿಸ್ಟೋಗ್ಯಾಮಸ್ ಆ್ಯಂಡ್ ಚಾಸ್ಮೋಗ್ಯಾಮಸ್, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಆಟೋಗೆಮಿ ಗಿಟಿನೋಗೆಮಿ ಕೇಳ್ಬೋದು, ಗಿಟಿನೋಗೆಮಿ ಝೀನೋಗೆಮಿ ಆರ್ ಆಟೋಗೆಮಿ ಝೀನೋಗೆಮಿ ಯಾವುದಾದ್ರೂ ಕೇಳ್ಬೋದು. ಸೊ ಹಾಗಾಗಿ 3 ನೋಡ್ಕೊಂಡಿರಿ. ಸೊ ದೀಸ್ ಆರ್ ಟೈಪ್ಸ್ ಆಫ್ ಪಾಲಿನೇಷನ್. ಓಕೆ, ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಪೆರಿಕಾರ್ಪ್ ಆ್ಯಂಡ್ ಪೆರಿಸ್ಪರ್ಮ್, ಆಲ್ಬುಮಿನಸ್ ಆ್ಯಂಡ್ ನಾನ್ ಆಲ್ಬುಮಿನಸ್ ಸೀಡ್ಸ್. ಓಕೆ, ಸೊ ದೀಸ್ ಆರ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿದೆ. ಯಾಕಂದರೆ ಈ ಚಾಪ್ಟರಲ್ಲಿ ನಿಮಗೆ 2 ಮಾರ್ಕ್ಸ್ದು 3 ಮಾರ್ಕ್ಸ್ದು ಕೂಡ ಬರುತ್ತೆ ಕ್ವೆಶನ್ಸ್. ಹಾಗಾಗಿ ಇವನ್ನೆಲ್ಲ ನೀವು ಪ್ರಿಪೇರ್ ಆಗಿ ಹೋಗಬೇಕು. ಆ್ಯಂಡ್ ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಅದರ ಸ್ಟೆಪ್ಸನ್ನು ಬರೀರಿ. ಡಬಲ್ ಫರ್ಟಿಲೈಸೇಷನನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇದರಲ್ಲಿ ನೀವು ಟ್ರಿಪಲ್ ಫ್ಯೂಷನ್ ಆ್ಯಂಡ್ ಸಿನ್ಗೆಮಿ ಅಂತ ಬರುತ್ತೆ. ಓಕೆ, ಸೊ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಡಬಲ್ ಫರ್ಟಿಲೈಸೇಷನ್ದು ವಿಡಿಯೋ ಇದೆ ಚಾನಲಲ್ಲಿ, ನೋಡಿದ್ರಿ ಅಂತಂದರೆ ಜಸ್ಟ್ ವಿತಿನ್ 5 minutes ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್, ಪೋಲನ್ ಪಿಸ್ಟಿಲ್ ಇಂಟರ್ಯಾಕ್ಷನ್, ಇದ್ರದ್ದು ಕೂಡ ನೋಟ್ಸ್ ಇದೆ, ಎಕ್ಸ್ಪ್ಲನೇಷನ್ ಇದೆ. ಒಂದು ಸರ್ತಿ ಚಾನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇನ್ನು 5 ಮಾರ್ಕ್ನ ಕ್ವಶನ್ಸ್ ಹೆಚ್ಚಾಗಿ ಯಾವ್ದು ಕೇಳ್ತಾರೆ ಅಂದರೆ, ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದರೆ ಏನು, ಅಥವಾ ಔಟ್ ಬ್ರೀಡಿಂಗ್ ಡಿವೈಸಸ್ ದಟ್ ಪ್ರಿವೆಂಟ್ ಆಟೋಗೆಮಿ ಅಂತ ಕೇಳ್ಬೋದು. ಓಕೆ, ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಡೆವಲಪ್ಮೆಂಟ್ ಆಫ್ 8 ನ್ಯೂಕ್ಲಿಯೇಟ್ ಎಂಬ್ರಿಯೋ ಸ್ಯಾಕ್, ಅಥವಾ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗೆಮಿಟೋಫೈಟ್ ಅಂತ ಕೇಳ್ಬೋದು. ಓಕೆ, ಇದನ್ನು ನೀವು ಎಂಬ್ರಿಯೋ ಸ್ಯಾಕ್ ಹೇಗೆ ಫಾರ್ಮೇಷನ್ ಆಗುತ್ತೆ ಇದ್ರದ್ದು ಕೂಡ ವಿಡಿಯೋ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಇದನ್ನು ಬಿಟ್ಟರೆ ಡೈಗ್ರಾಮ್ಸ್, ಇದರಲ್ಲಿ ಹೆಚ್ಚಾಗಿ 5 ಮಾರ್ಕಿಗೆ ಒಂದು ಡೈಗ್ರಾಮು ಬರುತ್ತೆ, ಇನ್ನೊಂದು ಎಕ್ಸ್ಪ್ಲನೇಷನ್ನ ಕ್ವೆಶನ್ನು ಕೂಡ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡೈಗ್ರಾಮ್ ಇಟ್ ಈಸ್ ಮೋಸ್ಟ್ಲಿ ಆಸ್ಕ್ಡ್ ಬೈ ದಿಸ್ ಚಾಪ್ಟರ್. ಡೈಗ್ರಾಮನ್ನೇ ಕೇಳ್ತಾರೆ. ಏನು ಅಂದರೆ 3 ಮಾರ್ಕ್ಸಲ್ಲಿ ನಿಮಗೆ ಪೋಲನ್ ಗ್ರೇನ್ನ ಸ್ಟ್ರಕ್ಚರ್ ಕೇಳ್ಬೋದು, ಅಥವಾ ಅದರ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಆರ್ ಟಿಪಿಕಲ್ ಫ್ಲವರ್ ಅಂತಂದರೆ ಜಸ್ಟ್ ಫ್ಲವರ್ನದ್ದು ನಿಮಗೆ ಡೈಗ್ರಾಮ್ ಇದೆ ಅಲ್ವಾ ಫಸ್ಟಿಗೆ ಚಾಪ್ಟರ್ ಸ್ಟಾರ್ಟಿಂಗಲ್ಲಿನೇ. ಓಕೆ, ಸೊ ಅದರ ಡೈಗ್ರಾಮನ್ನು ನೀವು ನೀಟಾಗಿ ವಿತ್ ಲೇಬಲಿಂಗ್ ನೋಡ್ಕೊಂಡು ಹೋಗಿ. ಸೊ ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ಆ್ಯಂಡ್ ಡೈಕಾಟ್ ಎಂಬ್ರಿಯೋ, ಮೋನೋಕಾಟ್ ಎಂಬ್ರಿಯೋ ಇದು ಕೂಡ 3 ಮಾರ್ಕ್ಸಿಗೆ. ಇದು 3 ಮಾರ್ಕ್ಸಿಗೆ. ಇನ್ನು ಆ್ಯಂಥರ್ನ ಡೈಗ್ರಾಮ್, ಓವ್ಯೂಲ್ನ ಡೈಗ್ರಾಮ್, ಎಂಬ್ರಿಯೋ ಸ್ಯಾಕ್ನ ಡೈಗ್ರಾಮ್, ಸೊ ಇವುಗಳನ್ನು 5 ಮಾರ್ಕಿಗೆ ಕೇಳ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಸಿಬಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಇವಾಗ ನಾವು ನೆಕ್ಸ್ಟ್ ಚಾಪ್ಟರ್ ರಿಪ್ರೊಡಕ್ಷನ್. ಎಸ್, ಸೊ ಸೆಕೆಂಡ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಬರುವಂಥ ಆಲ್ ಇಂಪಾರ್ಟೆಂಟ್ 1 ಮಾರ್ಕ್ನ ಕ್ವಶನ್ಸನ್ನು ನಾವೀಗ ನೋಡ್ತಾ ಹೋಗೋಣ. ದಟ್ ಈಸ್ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಹೆಚ್ಚಾಗಿ ಯಾವ್ದು ಕೇಳ್ತಾರೆ ಅಂದರೆ ಫಂಕ್ಷನ್ಸನ್ನು ಕೇಳ್ತಾರೆ. ಆಫ್ ಸರ್ಟೋಲಿ ಸೆಲ್, ಲೇಡಿಗ್ ಸೆಲ್, ಆಕ್ರೋಸೋಮ್ನ ಫಂಕ್ಷನ್ ಏನು, ಮಿಡಲ್ ಪೀಸ್ನ ಫಂಕ್ಷನ್ ಏನು, ದಟ್ ಈಸ್ ಇನ್ ಸ್ಪರ್ಮಲ್ಲಿ ಬರುವಂಥ ಪಾರ್ಟ್ಸ್ ಇದು. ಆ್ಯಂಡ್ ಫಿಂಬ್ರಿಯೇದ ಫಂಕ್ಷನ್ ಏನು, ಇಟ್ ಕಮ್ಸ್ ಇನ್ ಓವರಿ. ನೆಕ್ಸ್ಟ್ ಟ್ರೋಫೋಬ್ಲಾಸ್ಟ್ನ ಫಂಕ್ಷನ್ ಏನು ಅಂತ ನಿಮಗೆ ಕೇಳ್ತಾರೆ. ಓಕೆ, ಅಂದರೆ ಅವ್ರ ಫಂಕ್ಷನನ್ನು ಕೊಟ್ಬಿಟ್ಟು ಇದು ಯಾವುದ್ರ ಫಂಕ್ಷನ್ನು, ಅಥವಾ ಸರ್ಟೋಲಿ ಸೆಲ್ಸ್ನ ಫಂಕ್ಷನ್ ಅಂತ ಕೊಟ್ಟು 4 ಆಪ್ಷನ್ ಕೊಡ್ತಾರೆ. ಸೊ ನೀವು ಕರೆಕ್ಟ್ ಆಪ್ಷನನ್ನು ಟಿಕ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಓವ್ಯುಲೇಟ್ರಿ ಹಾರ್ಮೋನ್ ಯಾವುದು, ದಟ್ ಈಸ್ LH ಈಸ್ ದ ಓವ್ಯುಲೇಟ್ರಿ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನ್. ಬರ್ತ್ ಹಾರ್ಮೋನ್ ಯಾವುದು, ಆಕ್ಸಿಟಾಸಿನ್ ಈಸ್ ದ ಬರ್ತ್ ಹಾರ್ಮೋನ್. ಪ್ರೆಗ್ನೆನ್ಸಿ ಹಾರ್ಮೋನ್ ಯಾವುದು, ಪ್ರೊಜೆಸ್ಟಿರಾನ್ ಈಸ್ ದ ಪ್ರೆಗ್ನೆನ್ಸಿ ಹಾರ್ಮೋನ್. ಆ್ಯಂಡ್ ಪ್ರೆಗ್ನೆನ್ಸಿ ಹಾರ್ಮೋನ್, ಈ ಪ್ರೊಜೆಸ್ಟಿರಾನ್ ಎಲ್ಲಿಂದ ಸೀಕ್ರೆಟ್ ಆಗುತ್ತೆ, ಬೈ ಕಾರ್ಪಸ್ ಲೂಟಿಯಮ್. ಹೌದಾ, ಸೊ ಇದೆಲ್ಲ ನಿಮಗೆ MCQನಲ್ಲಿ ಕೇಳೋದು. ಇನ್ನು ಸ್ಪರ್ಮಿಯೋಜೆನಿಸಿಸ್, ಸ್ಪರ್ಮಿಯೇಷನ್ ಅವ್ರ ಡೆಫಿನೇಷನ್ ಕೊಟ್ಟು ಅದ್ರ ನಿಮಗೆ MCQ ಕೊಡ್ತಾರೆ ಆಪ್ಷನ್ಸ್ ಯಾವುದ್ರ ಡೆಫಿನೇಷನ್ ಅಂತ. ನೆಕ್ಸ್ಟ್ ಮಾರುಲಾ ಅಂದರೆ ಏನು, ಬ್ಲಾಸ್ಟೋಸಿಸ್ಟ್ ಅಂದರೆ ಏನು, ಮೆಚೂರ್ ಫಾಲಿಕಲ್ ಅಂದರೆ ಏನು, ದಟ್ ಈಸ್ ಗ್ರಾಫಿಯನ್ ಫಾಲಿಕಲ್. ಮೆಚೂರ್ ಫಾಲಿಕಲ್ ಅಂದರೆ ನಥಿಂಗ್ ಬಟ್ ಗ್ರಾಫಿಯನ್ ಫಾಲಿಕಲ್. ಆ್ಯಂಡ್ ಪ್ಲಾಸೆಂಟ್ ಆ್ಯಂಡ್ ಮೆನೋಪಾಸ್, ಮೆನಾರ್ಕ್ ಇವೆಲ್ಲ ನಿಮಗೆ 1 ಮಾರ್ಕಲ್ಲಿ ಕೇಳುವಂಥ ಕ್ವಶನ್. ಸೊ ಪ್ಲೀಸ್ ಇಗ್ನೋರ್ ದ ಡಿಸ್ಟರ್ಬೆನ್ಸಸ್ ಬಿಹೈಂಡ್. ನಾವು ಓವ್ಯುಲೇಷನ್ ಅಂದರೆ ಏನು, ಆಮೇಲೆ ಓವ್ಯುಲೇಷನ್ ಯಾವ ಡೇಗಾಗುತ್ತೆ, ದಟ್ ಈಸ್ 14th ಡೇಗೆ ಓವ್ಯುಲೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಂಪ್ಲಾಂಟೇಷನ್ ಅಂದರೆ ಏನು, ಹೌದಾ. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕು.
ನೆಕ್ಸ್ಟ್ ಹಾರ್ಮೋನ್ ಸೀಕ್ರೆಟೆಡ್ ಬೈ ಕಾರ್ಪಸ್ ಲೂಟಿಯಮ್, ಇವಾಗ ತಾನೇ ಹೇಳಿದೆ, ಯಾವುದು ಹೇಳಿ? ಜಸ್ಟ್ ಕಮೆಂಟ್ ಬಿಲೋ, ಐಲ್ ಚೆಕ್. ನೋಡೋಣ ನೀವೆಷ್ಟು ಲಕ್ಷ ಕೊಟ್ಟು ಕೇಳ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಲೇಯರ್ ಆಫ್ ದ ಯುಟೆರಸ್ ದಟ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪಾರ್ಚುರೇಷನ್. ನೋಡಿ ಯುಟೆರಸಲ್ಲಿ 3 ಲೇಯರ್ ಬರುತ್ತೆ, ಎಂಡೋಮೆಟ್ರಿಯಮ್ ಆ್ಯಂಡ್ ಮಯೋಮೆಟ್ರಿಯಮ್ ಆ್ಯಂಡ್ ಪೆರಿಮೆಟ್ರಿಯಮ್ ಅಂತ. ಹೌದಾ? ಸೊ ಎಂಡೋಮೆಟ್ರಿಯಮ್ ಫುಲ್ ಇನ್ಸೈಡ್ ಲೇಯರ್ ಆಗಿರುತ್ತೆ. ಇದು ಮೆನ್ಸ್ಟ್ರುವಲ್ ಸೈಕಲಲ್ಲಿ ಇದರಲ್ಲಿ ಚೇಂಜಸ್ ಆಗುತ್ತೆ. ಮಯೋಮೆಟ್ರಿಯಮ್ ಈಸ್ ದ ಲೇಯರ್ ವಿಚ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪಾರ್ಚುರೇಷನ್. ಹೌದಾ? ಇದು ಮಸಲ್ಸಿಂದ ಆಗಿರುತ್ತೆ. ಮಯೋಮೆಟ್ರಿಯಮ್ಮೇ ಕಾಂಟ್ರಾಕ್ಟ್ ಆಗೋದು ಪಾರ್ಚುರೇಷನ್, ಬರ್ತ್ ಡೆಲಿವರಿ ಆಗುವಾಗ. ಓಕೆ, ಇನ್ನು ನೆಕ್ಸ್ಟ್ ಲೇಯರ್ ಆಫ್ ಯುಟೆರಸ್ ಅಂಡರ್ಗೋಸ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಸೈಕಲ್, ಇವಾಗ ತಾನೇ ಹೇಳಿದೆ, ಯಾವುದು? ಎಂಡೋಮೆಟ್ರಿಯಮ್. ನೆಕ್ಸ್ಟ್ ಸಿಗ್ನಲ್ ಫಾರ್ ಕಾಂಟ್ರಾಕ್ಷನ್ ಆಫ್ ಯುಟೆರಸ್ ಡ್ಯೂರಿಂಗ್ ಪಾರ್ಚುರೇಷನ್ ಒರಿಜಿನೇಟ್ ಫ್ರಮ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿಗ್ನಲ್ಸು ಅಂತಂದರೆ ಫ್ರಮ್ ದ ಫುಲ್ಲಿ ಡೆವಲಪ್ಡ್ ಫೀಟಸ್. ಓಕೆ, ಫುಲ್ಲಿ ಡೆವಲಪ್ಡ್ ಫೀಟಸ್ ಇಂದ ಫಸ್ಟ್ ಸಿಗ್ನಲ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೆಲೋಪಿಯನ್ ಟ್ಯೂಬಲ್ಲಿ ಎಲ್ಲಿ ಎಕ್ಸಾಕ್ಟಾಗಿ ಫರ್ಟಿಲೈಸೇಷನ್ ಆಗುತ್ತೆ ಅಂತಂದರೆ ದಟ್ ಈಸ್ ಇನ್ ದ ಆ್ಯಂಪುಲಾ ರೀಜನ್. ಓಕೆ, ಸೊ ಆ್ಯಂಪುಲಾ ರೀಜನಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಮಂತ್ ವೈಸ್ ಡೆವಲಪ್ಮೆಂಟ್ ಆಫ್ ಫೀಟಸನ್ನು ಕೇಳ್ತಾರೆ, ಅಂದರೆ ಹಾರ್ಟ್ ಡೆವಲಪ್ಸ್ ಇನ್ ದ ಮಂತ್ ಆಫ್ ಅಂತ ಕೊಟ್ಬಿಟ್ಟು ನಿಮಗೆ 4 ಆಪ್ಷನ್ ಕೊಡ್ತಾರೆ. ಫಸ್ಟ್ ಮಂತಾ, ಥರ್ಡ್ ಮಂತಾ, ಫೋರ್ತಾ, ಫಿಫ್ತಾ ಅಂತ ಹೇಳಿ, ಅಥವಾ ಏನು ಬಾಡಿ ಹೇರ್ ಫಾರ್ಮೇಷನ್ ಆಗುವಂಥದ್ದು, ಅಥವಾ ಬೇಬಿಯಲ್ಲಿ ಫಸ್ಟ್ ಮೂಮೆಂಟ್ಸ್ ಅಬ್ಸರ್ವ್ ಆಗುವಂಥದ್ದು ಯಾವ ಮಂತಲ್ಲಿ ಅಂತ ನಿಮಗೆ MCQ ನಲ್ಲಿ ಕೇಳ್ತಾರೆ. ಇವೆಲ್ಲ ನಿಮಗೆ MCQ ಕೇಳಿದ್ದೆ, ಹೌದಾ? ಸೊ ನಿಮಗೆ ಪ್ರೀವಿಯಸ್ಸಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಕ್ವೆಶನ್ ಪೇಪರ್ ಅದನ್ನೆಲ್ಲ ನೋಡಿ ಅನಲೈಸ್ ಮಾಡಿ ನಾನು ಈ ಕ್ವಶನ್ಸನ್ನು ನಿಮಗೆ ಕೊಡ್ತಾ ಇದ್ದೀನಿ ಇದರಲ್ಲಿ. ಓಕೆ, ಸೊ ಇವೆಲ್ಲ ಕೇಳಿರೋ ಕ್ವಶನ್ಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಆ್ಯಂಡ್ ನಿಮಗೆ ಇದನ್ನೇ ಸ್ವಲ್ಪ ಬೇರೆ ತರಹ ಕೇಳ್ತಾರೆ ಅಂತ ಇವಾಗ ನಾನು ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ 2 ಮಾರ್ಕ್ನ ಕ್ವೆಶನ್ಸ್ ಏನು ಬರುತ್ತೆ ಅಂದರೆ ಆಕ್ಸೆಸರಿ ಡಕ್ಟ್ಸ್ನ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಯಾವ್ಯಾವ ಆಕ್ಸೆಸರಿ ಡಕ್ಟ್ಸ್ ಇದೆ ಆ್ಯಂಡ್ ಯಾವ್ಯಾವ ಆಕ್ಸೆಸರಿ ಗ್ಲ್ಯಾಂಡ್ಸ್ ಇದೆ ಮತ್ತು ಅದರ ಫಂಕ್ಷನನ್ನು ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಕೊಲೋಸ್ಟ್ರಮ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಆ್ಯಂಡ್ ಟೆಸ್ಟಿಸ್ ಯಾಕೆ ಅಬ್ಡಾಮಿನ್ ಇಂದ ಹೊರಗಡೆ ಲೊಕೇಟ್ ಆಗಿರುತ್ತೆ. ಓಕೆ, ಸೊ ಇದನ್ನು ಇವನ್ ನಿಮಗೆ MCQ ನಲ್ಲೂ ಇದನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಲಿಸ್ಟ್ ಎನಿ 2 ಹಾರ್ಮೋನ್ಸ್ ಪ್ರೊಡ್ಯೂಸ್ಡ್ ಇನ್ ಹ್ಯೂಮನ್ ಓನ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಈ ತರಹನೂ ಕ್ವಶನ್ ಬರಬಹುದು. ನಾವು 3 ಮಾರ್ಕ್ನ ಕ್ವಶನ್ಸ್ ನೋಡೋದಾದರೆ ಪ್ಲಾಸೆಂಟಾ, ವಾಟ್ ಈಸ್ ಪ್ಲಾಸೆಂಟಾ, ಅದರ ಫಂಕ್ಷನ್ಸ್ ಏನು, ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಈ ಚಾಪ್ಟ್ರಲ್ಲಿ ಪ್ಲಾಸೆಂಟಾದ ಫಂಕ್ಷನನ್ನು ಕೇಳ್ತಾರೆ, ಅಥವಾ ಪ್ಲಾಸೆಂಟಾದ ಹಾರ್ಮೋನ್ಸನ್ನು ಕೇಳ್ತಾರೆ. ಇವನ್ MCQ ಅಲ್ಲೂ ಬರಬಹುದು. ಸೊ ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡಿರಿ. ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನಿಸಿಸ್ ಆ್ಯಂಡ್ oogenesis ಕೇಳಬಹುದು, ಅಥವಾ ರೋಲ್ ಆಫ್ ಆಕ್ಸಿಟೋಸಿನ್ ಇನ್ ಪಾರ್ಚುರೇಷನ್ ಅಥವಾ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಬಗ್ಗೆನೂ ನಿಮಗೆ 3 ಮಾರ್ಕಲ್ಲಿ ಕೇಳ್ಬೋದು. ಆ್ಯಂಡ್ ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್ ಕೇಳ್ಬೋದು. ಡೈಗ್ರಾಮ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆ್ಯಂಡ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಐದರ್ ಸ್ಪರ್ಮ್ಯಾಟೋಜೆನಿಸಿಸ್ ಅಥವಾ oogenesis ಯಾವುದಾದ್ರೂ ಒಂದನ್ನು ನಿಮಗೆ 3 ಮಾರ್ಕಿಗೆ ಕೇಳ್ಬೋದು. ಸೊ ದಿಸ್ ಕ್ವೆಶನ್ ಆ್ಯಂಡ್ ದಿಸ್ ಕ್ವೆಶನ್ ಆರ್ ಮೋಸ್ಟ್ಲಿ ಆಸ್ಕ್ಡ್ ಕ್ವೆಶನ್ಸ್. ಓಕೆ, ಇದು ತುಂಬ ಸರ್ತಿ ಕೇಳಿರುವಂಥ ಕ್ವೆಶನ್ ಆಗಿದೆ. ಇನ್ನು 5 ಮಾರ್ಕ್ಸಲ್ಲಿ ನೋಡೋದಾದರೆ ಡೈಗ್ರಾಮ್ಸ್ ಆರ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಈ ಚಾಪ್ಟ್ರಲ್ಲಿ ನಿಮಗೆ ಒಂದು ಡೈಗ್ರಾಮ್ ಬಂದೇ ಬರುತ್ತೆ. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಹ್ಯೂಮನ್ ಸ್ಪರ್ಮ್ ಕೇಳ್ಬೋದು, ಅಥವಾ ಮ್ಯಾಮರಿ ಗ್ಲ್ಯಾಂಡ್. ಈ 4ರಲ್ಲಿ ಯಾವುದಾದ್ರೂ ಒಂದು ಡೈಗ್ರಾಮ್ ನಿಮಗೆ ಫಿಕ್ಸ್ ಬಂದೇ ಬರುತ್ತೆ ಈ ಸರ್ತಿ ಟೆಸ್ಟಿಗಾಗಿರ್ಬೋದು, ಎಕ್ಸಾಮಿಗಾಗಿರ್ಬೋದು, ಬಿಕಾಸ್ ಪ್ರತಿ ಸರ್ತಿ ಆ ಡೈಗ್ರಾಮ್ಸನ್ನು ಕೇಳ್ತಾರೆ ಚಾಪ್ಟ್ರಿಂದ. ನೆಕ್ಸ್ಟ್ ಫೇಸಸ್ ಆಫ್ ಮೆನ್ಸ್ಟ್ರುವಲ್ ಸೈಕಲನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನೀವು. ಆ್ಯಂಡ್ ಡೇಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಯಾವ ಡೇಸಲ್ಲಿ ಯಾವ ಫೇಸ್ ಬರುತ್ತೆ ಅಂತ ಹೇಳಿ. ಓಕೆ, ಆ್ಯಂಡ್ oogenesisನ್ನು ಎಕ್ಸ್ಪ್ಲೇನ್ ಮಾಡಿ ಅಥವಾ ಸ್ಪರ್ಮ್ಯಾಟೋಜೆನಿಸಿಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಪ್ರೊಬೆಬ್ಲಿ ನಿಮಗೆ 5 ಮಾರ್ಕಿಗೆ ಒಂದು ಡೈಗ್ರಾಮ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ಹಾಗಾಗಿ ಇವುಗಳನ್ನು ನೀಟಾಗಿ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಇದಕ್ಕೆ ಆನ್ಸರ್ಸ್ ನಿಮಗೆ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ದೊಂದು ನಾನು ನಿಮ್ಗೆ ಈಗಾಗಲೇ ನಾನು ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಇಫ್ ಯು ವಾಂಟ್ ಇದಕ್ಕೆಲ್ಲ ಆನ್ಸರ್ಸನ್ನು ಮಾಡಿರುವಂತಹ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಫ್ ಯು ವಾಂಟ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ದು ಆನ್ಸರ್ಸ್ನ ವಿಡಿಯೋನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆಲ್ 2 ಮಾರ್ಕ್ 3 ಮಾರ್ಕ್ 1 ಮಾರ್ಕ್ ಎಲ್ಲದ್ರದ್ದು ಆನ್ಸರ್ಸ್ ನಾನು ಅಪ್ಲೋಡ್ ಮಾಡ್ತೀನಿ, ಒಂದು ವಿಡಿಯೋ ಮಾಡಿಬಿಟ್ಟು ಅದ್ರ ಮೇಲೆ. ಓಕೆ, ನಾವು ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಣ, ದಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್.
ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ನಿಮಗೆ ಚಿಕ್ಕ ಚಾಪ್ಟರ್ ಆದರೂ ಕೂಡ ನೀವು ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡುವಂತಹ ಚಾಪ್ಟರ್ ಇದಾಗಿದೆ. ಓಕೆ, ಸೊ ಇದರಲ್ಲಿ ನಿಮಗೆ ಯಾವ ತರಹ ಕ್ವಶನ್ಸ್ ಬರುತ್ತೆ ಅಂತಂದರೆ 1 ಮಾರ್ಕ್ 2, 3 ಮಾರ್ಕ್ನದ್ದೇ ಇದರಲ್ಲಿ ಮೋಸ್ಟ್ ಸ್ಕೋರಿಂಗ್ ನಿಮಗೆ ಕ್ವಶನ್ಸ್. ಓಕೆ, 5 ಮಾರ್ಕ್ನದ್ದು ಇದರಿಂದ ಹೆಚ್ಚಾಗಿ ಬರೋದಿಲ್ಲ ಮೇನ್ ಎಕ್ಸಾಮ್ಗೆ, ಬಟ್ ಟೆಸ್ಟಲ್ಲಿ ನಿಮಗೆ 5 ಮಾರ್ಕ್ನ ಕ್ವಶನ್ ಇದರಿಂದಾನು ಬರುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವಾಗ ಸ್ಟಾರ್ಟ್ ಆಯಿತು, MMR ಅಂದರೆ ಏನು, ಆ್ಯಂಡ್ ಕಂಪ್ಲೀಟ್ಲಿ ಕ್ಯೂರ್ ಆಗದೇ ಇರುವಂತಹ STDs ಯಾವುದು, ಆ್ಯಂಡ್ ಸಹೇಲಿ ಮೇಲೆ ನಿಮಗೆ 1 ಮಾರ್ಕ್ನ ಕ್ವಶನ್ ಬರಬಹುದು, ಆ್ಯಂಡ್ MTPಯನ್ನು ಯಾವ ಇಯರಲ್ಲಿ ಲೀಗಲೈಸ್ ಮಾಡಿದರು, ಆ್ಯಂಡ್ MTP ಮಾಡೋದಕ್ಕೆ ಸೇಫ್ ಪೀರಿಯಡ್ ಯಾವುದು, ಇವೆಲ್ಲ ನಿಮಗೆ MCQನಲ್ಲೋ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲೋ ಬರುವಂಥ ಕ್ವಶನ್ಸ್ ಇದ್ರ ಮೇಲೆ. ಸೊ ಹಾಗಾಗಿ ನೀಟಾಗಿ ಆನ್ಸರ್ಸನ್ನು ಹುಡುಕಿ ನೋಟ್ ಮಾಡಿ ಇಟ್ಕೊಳ್ಳಿ. ಆರ್ ಎಲ್ಸ್ ನಿಮಗೆ ಇಲ್ಲ ನಮಗೆ ಇದ್ರದ್ದು ಆನ್ಸರ್ಸಿಂದು ವೀಡಿಯೋನ ಅಪ್ಲೋಡ್ ಮಾಡಿ ಅಂತಂದರೆ ಐ ವಿಲ್ ಟ್ರೈ ಟು ಮೇಕ್ ದ ವಿಡಿಯೋ ಆಫ್ ದ ಆನ್ಸರ್ಸ್ ಆಲ್ಸೋ. ಇದೇ ಕ್ವಶನ್ಸಿಗೆ ಏನು ಆನ್ಸರ್ ಬರೀಬೇಕು ಅಂತ ಆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಫುಲ್ ಫಾರ್ಮ್ಸನ್ನು ಕೇಳ್ತಾರೆ. IVF ET ಅಂದ್ರೇನು, ZIFT, ICSI, AI, GIFT ಅಂದರೆ ಏನು, ಫುಲ್ ಫಾರ್ಮನ್ನು ಕೇಳ್ಬೋದು, ಅಥವಾ ಅವರೇ ಇದರ ಎಕ್ಸ್ಪ್ಲನೇಷನ್ ಕೊಟ್ಟು ಇದು ಯಾವ ಮೆಥಡ್ಡು ಅಂತ ಕೇಳ್ತಾರೆ. ಓಕೆ, ಸೊ ಅದಕ್ಕೆ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಈ ಎಲ್ಲ ಆರ್ಟ್ಸ್ನ ಮೇಲೆ ನೀಟಾಗಿ ಆರ್ಟ್ಸ್ ವಿಡಿಯೋನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ದು ಕೂಡ ಎಲ್ಲ MTP, ಆರ್ಟ್ಸ್, ಎವ್ರಿಥಿಂಗ್ ಅಪ್ಲೋಡ್ ಆಗಿದೆ ಚಾನಲಲ್ಲಿ. ನೀವು ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಸರ್ಚ್ ಮಾಡಿದರೆ ಸಾಕು, ಬಯೋ ಸ್ಟಡಿ ಮೇಡ್ ಈಸಿ ಅಂತ ನಿಮಗೆ ಕಂಪ್ಲೀಟ್ ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ನೀವು ಇದೆಲ್ಲ ಟೆಕ್ನಿಕ್ಸನ್ನು ನೀಟಾಗಿ ನೋಡ್ಕೊಂಡು ಬಿಟ್ರಿ ಅಂತಂದರೆ ಇದ್ರ ಮೇಲೆ ಏನು ಕ್ವಶನ್ ಕೇಳಿದ್ರು ನೀವು ಬರೀತೀರಾ, ಯಾಕಂದರೆ 5 ಮಾರ್ಕ್ಸಲ್ಲೂ ಈ ಕ್ವಶನನ್ನು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನಾವು 2-3 ಮಾರ್ಕ್ನ ಕ್ವಶನ್ಸ್ ನೋಡೋದಾದರೆ 3 ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯಾವ್ದ್ಯಾವುದು ಮೆನ್ಷನ್ ಅಂತ ಕೇಳ್ಬೋದು. 2 ಮಾರ್ಕ್ಸಲ್ಲಾದರೆ ಅವು ಯಾವುದು ಅಂತ ಕೇಳ್ಬೋದು, ಅಥವಾ 3 ಮಾರ್ಕ್ಸಲ್ಲಿ ನಿಮಗೆ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಲ್ಯಾಕ್ಟೇಷನಲ್ ಮೆನೋರಿಯನ್ನು ಎಕ್ಸ್ಪ್ಲೇನ್ ಮಾಡಿ, ಕಾಯ್ಟಸ್ ಇಂಟ್ರಪ್ಟಸ್, ಪಿರಿಯಾಡಿಕ್ ಆಬ್ಸ್ಟಿನೆನ್ಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ನಿಮಗೆ ಕೇಳ್ತಾರೆ, ಅಥವಾ ಇವುಗಳನ್ನು MCQನಲ್ಲೂ ನಿಮಗೆ ಕೇಳ್ತಾರೆ. ಅಂದರೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಆಪ್ಷನ್ಸ್ ಕೊಡ್ತಾರೆ ನಿಮಗೆ, ಇದು ಯಾವ ಮೆಥಡ್ ಅಂತ. ಓಕೆ, ನೆಕ್ಸ್ಟ್ IUDs ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ MCQನಲ್ಲೋ 2-3 ಮಾರ್ಕಲ್ಲೋ ಬರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಪಲ್ಸರಿ ಕ್ವಶನ್ ಇದು. IUDಗಳ ಟೈಪ್ಸ್ ಇದು 3 ಇದೆ, ಹೌದಾ. ಇದರ ಎಕ್ಸಾಂಪಲ್ಸನ್ನೇ ನಿಮಗೆ ಕೇಳೋದವರು, ಏನಿಲ್ಲ ಇದರಲ್ಲಿ ಓದೋದು ನೀವು. ನಾನ್ ಮೆಡಿಕೇಟೆಡ್ IUDಗೆ ಎಕ್ಸಾಂಪಲ್ಲು, ಕಾಪರ್ ರಿಲೀಸಿಂಗ್ IUDಗೆ ಎಕ್ಸಾಂಪಲ್ ನೋಡ್ಕೊಳ್ಳಿ, ಹಾರ್ಮೋನ್ ಪ್ರೊಡ್ಯೂಸಿಂಗ್ IUDಗೆ ಎಕ್ಸಾಂಪಲ್ಸ್. ಅವ್ರು ಏನೇನು ಕೊಟ್ಟಿದ್ದಾರೆ ಎಲ್ಲ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ, ಯಾಕಂದರೆ ಯಾವುದಾದ್ರೂ ಒಂದು ಅವರು ಕೊಟ್ಬಿಟ್ಟು MCQನಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಇದು ಯಾವ ತರಹದ IUD ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸರ್ಜಿಕಲ್ ಮೆಥಡ್ಸಲ್ಲಿ ಮೇಲ್ ಮತ್ತು ಫೀಮೇಲ್ ಸ್ಟೆರಿಲೈಸೇಷನ್. ಅಂದರೆ ಮೇಲ್ಸಲ್ಲಿ ವ್ಯಾಸೆಕ್ಟಮಿ ಇದೆ, ಫೀಮೇಲ್ಸಲ್ಲಿ ಟ್ಯೂಬ್ಯಾಕ್ಟಮಿ ಇದೆ. ಹಾಗಂದರೆ ಏನು ಅಂತ ಕೇಳಬಹುದು, ಅಥವಾ ಅದರದ ಡಿಫ್ರೆನ್ಸಸ್ಸನ್ನು ಕೇಳ್ಬೋದು ನಿಮಗೆ. ವ್ಯಾಸೆಕ್ಟಮಿ ಟ್ಯೂಬ್ಯಾಕ್ಟಮಿ ಮಧ್ಯೆ ಡಿಫ್ರೆನ್ಸಸ್ಸನ್ನು ಬರೀರಿ ಅಂತ ಕೇಳ್ಬೋದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಆರ್ಟ್ಸ್ ಅಂದರೆ ಏನು, ಒಂದೊಂದು ಮೆಥಡನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳ್ಬೋದು, ಅಥವಾ 1 ಅಥವಾ 2, 3 ಮೆಥಡನ್ನು ಕೊಟ್ಬಿಟ್ಟು 3 ಮಾರ್ಕ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕೇಳಬಹುದು. ಆ್ಯಂಡ್ ಎನಿ 4 ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ STDsಗಳು, ಹೌದಾ, ಯಾವುದಾದ್ರೂ 4ನ್ನ ಬರೀರಿ ಅಂತ ಅವ್ರು ಕೇಳಬಹುದು. ಆ್ಯಂಡ್ MTP ಅಂದರೆ ಏನು, ಸೇಫ್ ಪೀರಿಯಡ್ ಯಾವುದು ಅದಕ್ಕೆ ಅಂತ ಕೇಳ್ತಾರೆ. ಆ್ಯಂಡ್ ಆಮ್ನಿಯೋಸೆಂಟಿಸಿಸ್ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನಿಮಗೆ MCQನಲ್ಲಿ ಕೇಳ್ತಾರೆ. ಆ್ಯಂಡ್ ಯಾಕೆ ಇದನ್ನು ಬ್ಯಾನ್ ಮಾಡಿದರು ಅಂತ ಕೇಳ್ಬೋದು. ಆ್ಯಂಡ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ನ ಫೀಚರ್ಸನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ ದ STD, ಆ್ಯಂಡ್ ಇದು ಕೂಡ ಇಂಪಾರ್ಟೆಂಟ್. ಸೊ ಆಲ್ ದೀಸ್ ಕ್ವೆಶನ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಆಗಿತ್ತು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ. ನಾವು 4th ಚಾಪ್ಟರ್ನ ನೋಡೋಣ, ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೇಷನ್. ಈ ಚಾಪ್ಟರ್ ಅಂತೂ ನಿಮಗೆ ಹೈಲಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ, ಮೋಸ್ಟ್ ಹೈಯೆಸ್ಟ್ ವೇಟೇಜ್ ಇರುವಂಥ ಚಾಪ್ಟರ್ ಇದು, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಆ್ಯಂಡ್ ಇದನ್ನು ನಾವು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇದರಲ್ಲಿ ಕೆಲವೊಂದಿಷ್ಟು ಫಿಕ್ಸ್ಡ್ ಕ್ವಶನ್ಸ್ ಇದೆ, ಅದನ್ನು ಓದ್ಕೊಂಡು ಹೋಗ್ಬಿಟ್ವಿ ಅಂತಂದರೆ ಈಸಿಯಾಗಿ ನಮಗೆ ಸ್ಕೋರ್ ಆಗುತ್ತೆ. ಏನು ಅಂತಂದರೆ 5 ಮಾರ್ಕ್ಸಲ್ಲಿ ಇದರಿಂದ ಫಿಕ್ಸ್ ನಿಮಗೆ ಒಂದು ಕ್ರಾಸನ್ನು ಕೇಳ್ತಾರೆ. ಮೋನೋ ಹೈಬ್ರಿಡ್ ಆಗಿರ್ಬೋದು, ಡೈ ಹೈಬ್ರಿಡ್ ಆಗಿರ್ಬೋದು, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಗಿರ್ಬೋದು. 5 ಮಾರ್ಕ್ಸಿಗೆ ಫಿಕ್ಸ್ ಯಾವುದಾದ್ರೂ ಒಂದು ಕೇಳ್ತಾರೆ. ಸೊ ಅದನ್ನು ನೋಡ್ಕೊಂಡು ಹೋಗ್ಬಿಟ್ರೆ 5 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇದ್ದಂಗೆ, ಆಯಿತಾ. ಫಿಕ್ಸ್ಡ್ ಅದನ್ನು ಕೇಳ್ತಾರೆ. ಅದನ್ನೇ ಇನ್ಹೆರಿಟೆನ್ಸ್ ಆಫ್ 1 ಜೀನ್ ಅಂತ ಕೇಳ್ಬೋದು, ಅಥವಾ ಇನ್ಹೆರಿಟೆನ್ಸ್ ಆಫ್ 2 ಜೀನ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಕೇಳ್ಬೋದು. ಅಂದರೆ ಈ ಕ್ವಶನ್ಸನ್ನು ಬೇರೆ ತರಹ ಹೇಗೆ ಕೇಳ್ಬೋದು ಅಂತ ನಾನು ಕೊಟ್ಟಿದ್ದೀನಿ. ಓಕೆ, ಇನ್ನು ಇದನ್ನು ಬಿಟ್ಟರೆ ನಿಮಗೆ 1 ಮಾರ್ಕ್ನ ಕ್ವಶನ್ಸು ಕೂಡ ಇದರಿಂದ ಸಾಕಷ್ಟು ಬರುತ್ತೆ. ಏನೇನು ಕೇಳ್ಬೋದು ಅಂದರೆ F2 ಜನ್ರೇಷನನ್ನು ರೇಷಿಯೋಗಳನ್ನು ನೋಡ್ಕೊಂಡು ಹೋಗ್ಬೇಕು. ಮೋನೋ ಹೈಬ್ರಿಡ್ಗಾದರೆ ಫಿನೋಟೆಪಿಕ್ ರೇಷಿಯೋ, ಜಿನೋಟೆಪಿಕ್ ಎರಡೂ ನೋಡ್ಕೊಂಡು ಹೋಗಿ. ಡೈ ಹೈಬ್ರಿಡಿಗೆ ಫಿನೋಟೆಪಿಕ್ ಮಾತ್ರ ನೋಡ್ಕೊಂಡು ಹೋಗಿ.
ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಫಿನೋಟಿಪಿಕ್ ಮತ್ತು ಜಿನೋಟಿಪಿಕ್ ಎರಡೂ ಸೇಮ್ ಇರುತ್ತೆ, ದಟ್ ಈಸ್ 1:2:1 ಇದನ್ನು ಕೇಳ್ತಾರೆ. ಸೊ ಹಾಗಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಪೆಡಿಗ್ರಿ ಸಿಂಬಾಲ್ಸನ್ನು ಅವ್ರು ಕೊಟ್ಬಿಟ್ಟು ಇದು ಯಾವುದರ ಸಿಂಬಾಲ್ ಅಂತ ಕೇಳಬಹುದು, ಅಥವಾ ಅವರೇ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಇದ್ರ ಸಿಂಬಾಲ್ ಯಾವುದು ಅಂತ ಕೇಳ್ತಾರೆ. ಓಕೆ, ಆ್ಯಂಡ್ ಮೀನಿಂಗ್ ಮತ್ತು ಎಕ್ಸಾಂಪಲ್ ನೋಡ್ಕೊಂಡು ಹೋಗಿ. ಯಾವುದ್ರದ್ದಂದರೆ ಪ್ಲಿಯೋಟ್ರಾಪಿ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಅಲೀಲ್ಸ್, ಕೋಡಾಮಿನೆನ್ಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಫೀಮೇಲ್ ಹೆಟ್ರೋಗ್ಯಾಮಿಟಿ, ಪಾಯಿಂಟ್ ಮ್ಯೂಟೇಷನ್, ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಓಕೆ, ಇವುಗಳ ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ 2 ಮಾರ್ಕಲ್ಲಿ ನಿಮಗೆ ಕೇಳುವಂಥ ಕ್ವೆಶನ್ಸು ಟೆಸ್ಟ್ ಕ್ರಾಸ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಆ್ಯಂಡ್ ರೈಟ್ ದ ಜೀನೋಟೈಪ್ ಆಫ್ ಬ್ಲಡ್ ಗ್ರೂಪ್ಸ್ AB, AB ಆ್ಯಂಡ್ O. ಸೊ ಇದಕ್ಕೆ ಏನೇನು ಜೀನೋಟೈಪ್ಸ್ ಬರುತ್ತೆ ಅಂತ ಹೇಳಿ. ಓಕೆ, ನಾನು ಈಗಾಗಲೇ ನಿಮಗೆ ಇದ್ರ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ABO ಬ್ಲಡ್ ಗ್ರೂಪಿಂಗ್ ಆ್ಯಂಡ್ ಮಲ್ಟಿಪಲ್ ಅಲೀಲ್ಸ್ ಅಂದ್ರೇನು, ಕೋಡಾಮಿನೆನ್ಸ್ ಅಂದ್ರೇನು, ಪ್ಲಿಯೋಟ್ರಾಪಿ ಅಂದ್ರೇನು, ಪಾಲಿಜೆನಿಕ್. ಸೊ ಇದೆಲ್ಲದ್ರ ಮೇಲೆ ಚಾನಲಲ್ಲಿ ಅವೈಲೇಬಲ್ ಇದೆ ವಿಡಿಯೋಸ್ಗಳು, ನೀವು ನೋಡಿ ಅರ್ಥ ಮಾಡ್ಕೊಳ್ಬಹುದು. ಆ್ಯಂಡ್ ನೋಟ್ಸ್ ಕೂಡ ಇರುತ್ತೆ, ಸೊ ಯು ಕ್ಯಾನ್ ಡೌನ್ಲೋಡ್ ದ ನೋಟ್ಸ್ ಆಲ್ಸೋ. ಆ್ಯಂಡ್ ಎಷ್ಟು ಫಿನೋಟೈಪ್ಸ್ ಪಾಸಿಬಲ್ ಇದೆ ಹ್ಯೂಮನ್ ಬ್ಲಡ್ ಗ್ರೂಪಲ್ಲಿ ಅಂತಂದರೆ ದಟ್ ಈಸ್ 4 ಫಿನೋಟೈಪ್ಸ್ ಪಾಸಿಬಲ್ ಇದೆ. ಎಷ್ಟು ಜೀನೋಟೈಪ್ಸ್ ಪಾಸಿಬಲ್ ಇದೆ ಅಂತಂದರೆ 6 ಜೀನೋಟೈಪ್ಸ್ ಪಾಸಿಬಲ್ ಇದೆ. ಆ್ಯಂಡ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲಿಂಕೇಜ್ ಆ್ಯಂಡ್ ರೀಕಾಂಬಿನೇಷನ್ ಕೇಳ್ಬೋದು. ಹೋಮೋಸೈಗಸ್ ಆ್ಯಂಡ್ ಹೆಟ್ರೋಸೈಗಸ್ ಪ್ಲಾಂಟ್ಸ್ ಕೇಳ್ಬೋದು. ಇನ್ನು 3 ಮಾರ್ಕ್ಸಿಗೆ ನೋಡೋದಾದರೆ ಕಾಸಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಹಿಮೋಫಿಲಿಯಾ, ಕಲರ್ ಬ್ಲೈಂಡ್ನೆಸ್, ಫಿನೈಲ್ ಕಿಟೋನ್ಯೂರಿಯಾ, ಸಿಕಲ್ ಸೆಲ್ ಎನಿಮಿಯಾ, ಥ್ಯಾಲಸೀಮಿಯಾ. ಸೊ ಇದೆಲ್ಲದ್ರದ್ದು ನೀವು ಸಿಂಪ್ಟಮ್ಸನ್ನು ನೋಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್. ಡೈರೆಕ್ಟಾಗಿ ನಿಮಗೆ ಯಾವುದಾದ್ರೂ ಒಂದನ್ನು ಕೊಟ್ಟು ಇದ್ರ ಸಿಂಪ್ಟಮ್ಸ್ ಬರೀರಿ, ಕಾಸಸ್ ಬರೀರಿ ಅಂತ ಕೇಳ್ತಾರೆ. ಆ್ಯಂಡ್ ರೈಟ್ ಅ ನೋಟ್ ಆನ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಕೇಳ್ಬೋದು, ಅಥವಾ ಡೌನ್ ಸಿಂಡ್ರೋಮ್ನಲ್ಲಿ ನೀವು ಅದರ ಸಿಂಪ್ಟಮ್ಸ್ ಮತ್ತು ಕ್ಯಾರಿಯೋಟೈಪ್. ಸೊ ಕ್ಯಾರಿಯೋಟೈಪ್ ಏನಿದೆಯಲ್ಲ, ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQ ಕ್ವಶನ್ಸ್ ಇವು 4 ಹೌದಾ. ಕ್ಯಾರಿಯೋಟೈಪ್ ಮಾತ್ರ ನೀವು ಮರೀಲಿಕ್ಕೆ ಹೋಗಬೇಡಿ, ಇದು ಕೂಡ ಒಂದು ರೀತಿ ಫಿಕ್ಸ್ ಕ್ವಶನ್ ಇದ್ದಂಗೆ. ಡೌನ್ ಸಿಂಡ್ರೋಮ್ನ ಕ್ಯಾರಿಯೋಟೈಪ್, ಕ್ಲೈನ್ ಫಿಲ್ಟರ್ನ ಕ್ಯಾರಿಯೋಟೈಪ್, ಟರ್ನರ್ಸ್ನ ಕ್ಯಾರಿಯೋಟೈಪ್. ಸೊ ಇದ್ರದ್ದಾಗಲೇ ನಾನು ಈ ಡಿಸಾರ್ಡರ್ಸ್ದಾಗಲೇ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀಟಾಗಿ ವಿತ್ ನೋಟ್ಸ್ ಇದೆ. ವಿಡಿಯೋ ನೋಡಿ ಒಂದು ಸರ್ತಿ ಅರ್ಥ ಮಾಡ್ಕೊಂಡ್ಬಿಡಿ, ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಮೆಂಡಲ್ ಅವರ 3 ಲಾಸನ್ನು ಬರೀರಿ ಅಂತ ಕೇಳ್ಬೋದು, ಅಥವಾ ಯಾವುದಾದ್ರೂ ಒಂದು ಲಾನು ಕೂಡ ಅವರು ಬರೀರಿ ಅಂತ ಕೇಳ್ಬೋದು. ನೆಕ್ಸ್ಟ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸನ್ನು ನೋಡ್ಕೊಳ್ಳಿ, ಚಾನ್ಸಸ್ ಇದೆ ಕೇಳೋದು. ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬೀಯಿಂಗ್, ಇದನ್ನು 3 ಮಾರ್ಕ್ಸಲ್ಲೂ ಕೇಳ್ಬೋದು, 5 ಮಾರ್ಕಲ್ಲೂ ಕೇಳ್ಬೋದು. ಆ್ಯಂಡ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿ ಬೀಸನ್ನು ನಿಮಗೆ 3 ಮಾರ್ಕಲ್ಲಿ ಕೇಳ್ತಾರೆ. ಆ್ಯಂಡ್ ರೀಸನ್ಸ್ ಫಾರ್ TH ಮಾರ್ಗನ್ ಟು ಸೆಲೆಕ್ಟ್ ಫ್ರೂಟ್ ಫ್ಲೈಸ್, ಯಾಕೆ ಅವರು ಫ್ರೂಟ್ ಫ್ಲೈಸನ್ನು ಸೆಲೆಕ್ಟ್ ಮಾಡಿದರು ಅಥವಾ ಡ್ರೋಸೋಫಿಲಾಸ್ನ ಸೆಲೆಕ್ಟ್ ಮಾಡಿದರು ಅವರ ಎಕ್ಸ್ಪೆರಿಮೆಂಟ್ಗೆ ಅಂತ ಹೇಳಿ. ಇನ್ನು 5 ಮಾರ್ಕ್ನ ಕ್ವಶನ್ ಅಂತೂ ನಾನು ಆಗಲೇ ಹೇಳ್ದಂಗೆ ಕ್ರಾಸಸನ್ನು ಕೇಳ್ತಾರೆ. ಓಕೆ, ಸೊ ಇವಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿತ್ತು ಈ ಚಾಪ್ಟ್ರಿಂದ. ಐ ಹೋಪ್ ನಿಮಗೆ ಈ 4 ಚಾಪ್ಟರ್ಸ್ ಇರುತ್ತೆ ಅಂದ್ಕೊಳ್ತೀನಿ ಟೆಸ್ಟ್ 1ಗೆ ಸಿಲೆಬಸ್ನ ಪ್ರಕಾರ. ಸೊ ಯೂಶ್ವಲಿ ಎಲ್ಲ ಕಾಲೇಜಸಲ್ಲೂ ಈ 4 ಚಾಪ್ಟರ್ಸ್ ಇರುತ್ತೆ. ಆ್ಯಂಡ್ ಐ ಹೋಪ್ ನಿಮಗೆ ಇದರಿಂದ ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಚಾನಲಲ್ಲಿರೋ ವೀಡಿಯೋಸ್ಗಳನ್ನು ನೋಡಿ ಹೆಲ್ಪ್ ತೊಗೊಳ್ಳಿ, ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮಿಗೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.